ಸೇವೆ ಮಾಡಬೇಕು ಅಂತ ಅದು ಒಂದು ಅಂಶ. ಮತ್ತು ನಾವು ಕೂಡ ಏನಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ. ಅದೆಲ್ಲ ನೋಡಿ, ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಇದು ದೊಡ್ಡ ವಿಚಾರ ಏನಲ್ಲ, ಮತ್ತು ಇದರಿಂದ ಏನು ಪಕ್ಷದಲ್ಲಿ ಬಿರುಕಿದೆ ಅಂತಲೂ ಕೂಡ ಏನಿಲ್ಲ. ಯಾರೋ ಒಂದು ಕೆಲವರು ವ್ಯಕ್ತಿಗಳಲ್ಲಿ ಅವರ ಅಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಬಹಿರಂಗ ಬಂದಿದೆ ಹೊರತು, ಸ್ವಲ್ಪ ಪ್ರತಿಷ್ಠೆಗಳಾಗಿದೆ ಹೊರತು ಇನ್ನೇನೂ ಇಲ್ಲ. BJP ಪಕ್ಷ ಇವತ್ತು ಬಿರುಕು ಬಿಟ್ಟು ಅವರು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸ್ತಕ್ಕಂಥ ಪಕ್ಷ ಆಗಿದೆ. ಅದು ನಮ್ಮಲ್ಲಿ ಆ ಥರ ಏನಿಲ್ಲ, ಆಯಿತಾ. ಈ ಒಂದು ಸಣ್ಣ ವಿಷಯ ಇದು ಖಂಡಿತವಾಗಿ ಒಂದು ಇತ್ಯರ್ಥ ಸೂಕ್ತವಾದಂಥ ರೀತಿಗೆ ಇತ್ಯರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸಣ್ಣ ವಿಷಯನೇ ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆ ಮಾಡೋದು ಏನಾಗಿದೆ ಇವತ್ತು ನೋಡಿ, ತುಂಬ 20-50 ನ್ಯೂಸ್ ಚಾನೆಲ್ಗಳಿದೆ, ಪತ್ರಿಕೆಗಳಿದೆ, ಸುದ್ದಿ ಒಂದು ಸುದ್ದಿ ದೊಡ್ಡ ಸುದ್ದಿ ಆಗ್ತದೆ. ಆದರೆ ಅದರಿಂದ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಏನೂ ಇಲ್ಲ. ಖಂಡಿತವಾಗಿಯೂ ರಾಜಣ್ಣವರು ಲೀಡ್ರೇ, ಸತೀಶ್ ಜಾರಕಿಹೊಳಿ ಅವರು ಲೀಡ್ರೇ, ಮಹದೇವಪ್ಪನವರು ಲೀಡ್ರೇ, ಪರಮೇಶ್ವರ್ ಅವರು ನಮ್ಮ ಮಾಜಿ ಅಧ್ಯಕ್ಷರು, ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು, ನಾನು ಕೂಡ ಅಧ್ಯಕ್ಷನಾಗಿದ್ದೆ. ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ನಾನು ಡೆಲ್ಲಿಗೆ ಹೋಗೋದು ನೀವು ಯಾರೂ ಬರೆಯೋದಿಲ್ಲ, ಬೇರೆ ಹೋದಾಗ ನೀವು ಹೇಳ್ತೀರಾ. ನೋಡಿ, ಒಬ್ಬರು CM ಇದ್ದಾಗ ಅವ್ರ ಬದಲಾವಣೆ ಆಗುತ್ತೆ ಅಂತ ನಾವು ಯಾಕೆ ಚರ್ಚೆ ಮಾಡಬೇಕು? ಸಿದ್ದರಾಮಯ್ಯ ಅವರು ಏನು ಸಣ್ಣ ವ್ಯಕ್ತಿನಾ? ಸಿದ್ದರಾಮಯ್ಯ ಅವರು ಹಿಂದೆ 5 ವರ್ಷ ಸರ್ಕಾರ ನಡೆಸಿರೋರು, ಈಗ ಅವರು ಮುಖ್ಯಮಂತ್ರಿ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಬಗ್ಗೆ ನಾವು ಚರ್ಚೆ ಮಾಡೋ ಅದು ಅವಶ್ಯಕತೆನೇ ಇಲ್ಲ. ಅದು ಕೆಲವರು ಏನಾಗ್ತದೆ, ಇದು ಒಂದು ಗುಸು ಸುದ್ದಿಗಳು ಅದರಿಂದ ಆಗ್ತಾ ಇರ್ತದೆ. ಬಟ್ ಅದ್ರ ಅವಶ್ಯಕತೆ ಏನಿಲ್ಲ. ಸಿದ್ದರಾಮಯ್ಯ ನಮ್ಮ CM ಇದ್ದಾರೆ. ನೋಡಿ, ಕೆಲವರು ಇದೆಲ್ಲ ನೋಡಿ, ಒಬ್ಬರು CM ಇದ್ದಾರೆ ಅಂತ ಹೇಳಿದ್ಮೇಲೆ ಇನ್ನೊಬ್ರು CM ಆಗ್ತಾರೆ ಅಂತ ಚರ್ಚೆನೂ ಆಗಬಾರ್ದು. ಅದು ಇವ್ರನ್ನ ಕಂಟಿನ್ಯೂ ಆಗ್ತಿರೋ ಅಂತ ಹೇಳುವಂಥ ಅವಶ್ಯಕತೆನೂ ಇರೋದಿಲ್ಲ ಅಲ್ವಾ? ಅದು ಕೂಡ ಬೇಕಾಗಿಲ್ಲ. ಇವ್ರು ಮುಂದುವರಿತಾರೆ ಅಂತ ಅದು ಕೂಡ ಹೇಳೋದು ಬೇಕಾಗಿಲ್ಲ. ಅದು ಇವ್ರು ಬದಲಾವಣೆ ಆಗ್ತಾರೆ ಅದು ಕೂಡ ಹೇಳೋದು ಬೇಕಾಗಿಲ್ಲ. ಇದು ಯಾರೋ ಮತ್ತು ಇಲ್ಲಿ ಪಕ್ಷದಲ್ಲಿ ಏನು ಭಿನ್ನಮತ ಚಟುವಟಿಕೆಗಳಿಲ್ಲ, ಏನೇನೂ ಇಲ್ಲ, ಆಯಿತಾ. ಎಲ್ಲ ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಯಾರು ಕೂಡ ಇದರಲ್ಲಿ ಒಂದು ಭಿನ್ನಮತೀಯ ಚಟುವಟಿಕೆ ಥರ ಏನಿಲ್ಲ. ಕೆಲವರು ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಅಭಿಪ್ರಾಯಗಳ ಪ್ರಕಾರ ಮುಂದೆ ಏನಾಗಬೇಕು ಅದು ಆಗ್ತದೆ, ನೋಡೋಣ. ನೋಡಿ, ಈಗ ಇದು ಫೆಬ್ರವರಿ ಮಾರ್ಚ್ ಈ ಬಜೆಟ್ ಹೊರಗಡೆ ಏನೇನು ಬಿಡುಗಡೆ ಆಗಬೇಕು ಎಲ್ಲ ಬಿಡುಗಡೆ ಆಗ್ತದೆ, ಆಯಿತಾ. ಯಾವುದು ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಹೋಗುವಂಥ ಸರ್ಕಾರ ನಮ್ಮದು, ಆಯಿತು. ಈಗ ಅನೇಕ ಯೋಜನೆಗಳು ಅದು ಸರ್ಕಾರ ಯೋಜನೆಗಳಲ್ಲಿ ಹೀಗೆ ಆಗುವುದು. ಈಗ ಪಿಂಚಣಿ ಕೂಡ, ವಿಧವೆ ವೇತನ, ಅದು ಒಂದೇ ಪ್ರತಿ ತಿಂಗಳು ಬರೋದಿಲ್ಲ. 2 ತಿಂಗಳಿಗೊಮ್ಮೆ, ಕೆಲವು ಸಲ 3 ತಿಂಗಳಿಗೊಮ್ಮೆ, ಕೆಲವು ಸಲ 4 ತಿಂಗಳಿಗೊಮ್ಮೆನೂ ಕೂಡ ಬಿಡುಗಡೆ ಆಗ್ತದೆ. ಅದು ನಮ್ಮ ವ್ಯವಸ್ಥೆಗಳು ಇನ್ನೂ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಅದರ ಅರ್ಥ ನಾನು ಸರಿ ಇದೆ ಅಂತ ಹೇಳೋದಿಲ್ಲ. ಆದರೆ ಹಣ ಅಂತೂ ಎಷ್ಟು ಯಾರ್ಯಾರಿಗೆ ಬಿಡುಗಡೆ ಆಗಬೇಕು, ಖಂಡಿತ ಅದು ಈ ತಿಂಗಳು ಮುಂದಿನ ತಿಂಗಳಲ್ಲಿ ಆಗೇ ಆಗ್ತದೆ. ಇಲ್ಲ, ಈಗ ನಾವು ಹೊಸ ಹುದ್ದೆ ನೇಮಕಾತಿ ಆಗೋದಕ್ಕೆ ಅದೇ ಈಗ ಭಾಳ ವರ್ಷಗಳಿಂದ ಆಗಿಲ್ಲ, ಆಯಿತಾ. ಈಗ ನಾವು ಮೊನ್ನೆ ಒಂದು 230 ವೈದ್ಯರು ಮತ್ತು ತಜ್ಞ ವೈದ್ಯರು ತೊಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. 1300 ನಮ್ಮ ಏನು ANMಗಳು, HIಗಳು ಅಂದರೆ ನಮ್ಮ ಪ್ರಾಥಮಿಕ ಹೆಲ್ತ್ ಅಧಿಕಾರಿಗಳು, ಅದನ್ನು ತೊಗೊಳ್ಳೋದಕ್ಕೆ FD ಅನುಮೋದನೆ ಕೊಟ್ಟಿದ್ದಾರೆ. ಮತ್ತು ಈ ನಮ್ಮ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಏನಿದ್ದಾರೆ, CMOಗಳ ಪೋಸ್ಟು, ಅದನ್ನು ಕೂಡ ಕಾಂಟ್ರಾಕ್ಟ್ ಮೇಲೆ ಭರ್ತಿ ಮಾಡೋದಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವು ಈ ಕೆಲವು ತಜ್ಞ ವೈದ್ಯರು ಏನಿದ್ದಾರೆ, ನಾವು ಕಾಂಟ್ರಾಕ್ಟ್ ಮೇಲೆ ಕರೆದ್ರೂ ಕೂಡ ಅವರು ಬರ್ತಾಯಿಲ್ಲ, ಯಾಕಂದರೆ ಸಂಬಳ ಕಮ್ಮಿ ಇದೆ ಅಂತ. ಸೊ ಕೆಲವು ಸ್ಪೆಷಾಲಿಟಿಗಳೇನಿದೆ ಅಲ್ಲಿ ನಾವು ಹೆಚ್ಚು ಸಂಬಳ ಕೊಡೋದಕ್ಕೆ ಕೂಡ ಸರ್ಕಾರ ಒಪ್ಪಿದೆ. ಅದನ್ನು ಕೂಡ ಶೀಘ್ರದಲ್ಲಿ ನಾನು ಆರ್ಡರ್ ಇಶ್ಯೂ ಮಾಡ್ತಾಯಿದ್ದೀನಿ. ಆದ್ದರಿಂದ ಅದನ್ನು ಭರ್ತಿ ಮಾಡುವಂಥದ್ದಕ್ಕೆ ನಾವು ಮಾಡ್ತೇವೆ. ಆದರೆ ನೇರ ನೇಮಕಾತಿ ಆಗೋದು ಭಾಳ ಮುಖ್ಯ. ಅದನ್ನು ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ, ಈಗ ನಾವು FD ಜೊತೆ ಮಾತಾಡ್ತಾ ಇದ್ದೆ. ಪ್ರತಿ ವರ್ಷ ಇದೊಂದು ವರ್ಷ ಆಗಬೇಕಿದು. ನಾವು 4-5 ವರ್ಷ ಮಾಡೋದಿಲ್ಲ. ಅದೇನಾಗ್ತದೆ, ಸಂಖ್ಯೆ ಭಾಳ ದೊಡ್ಡದಾಗ್ತದೆ. ಆವಾಗ ಮತ್ತೆ ಅದನ್ನು ಒಂದೇ ಸಲ ತೊಗೊಂಡೋದ್ರೆ ಕಷ್ಟ ಆಗ್ತದೆ. ಈಗ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ, 230 ಡಾಕ್ಟರ್ಸು ಮತ್ತು ಒಂದು 1300-400 ಸಿಬ್ಬಂದಿಯವರಿಗೆ, ಮತ್ತು 700 ಏನು ನಮ್ಮ ತಂತ್ರಜ್ಞರಿದ್ದಾರೆ, ಫಾರ್ಮಸಿಸ್ಟು ಇರೋದು, ಅದನ್ನು ಕೂಡ ಈಗ ಅದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿದಿದೆ. ಬಹುಶಃ ಇನ್ನು ಸ್ವಲ್ಪ ದಿವಸ ಪ್ರಕಟಣೆ ಆಗ್ತದೆ ಯಾರ್ಯಾರು ಆಯ್ಕೆ ಆಗ್ತೀವಿ ಅಂತ. ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಈಗ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂಥದ್ದು ನೋಡಿ, ಇದು ಏನಾಗಿದೆ ಗೊತ್ತಾ, ಇದು ಸ್ವಲ್ಪ ನಾವು ಈಗ ಇದ್ರ ಬಗ್ಗೆ ಒಂದು ಸರಿಯಾದ ರೀತಿಯಾಗಿ ಸಂಶೋಧನೆ ಮಾಡಿ ಯಾವುದು ಮಾಡಿದ್ರೆ ಒಳ್ಳೆಯದು ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಸುಮ್ಮನೆ ನಾವು ಯೂನಿವರ್ಸಿಟಿಗಳನ್ನು ಮಾಡೋದು, ಅದಕ್ಕೆ ಹಣ ಕೊಡೋದಿಲ್ಲ, ಆ ಯೂನಿವರ್ಸಿಟಿಗಳು ಚೆನ್ನಾಗಿ ನಡೆಯೋದಿಲ್ಲ. ಆ ಯೂನಿವರ್ಸಿಟಿಗೆ ಒಳ್ಳೆ ಹೆಸರು ಬರ್ದೇ ಹೋದರೆ ಆ ಕಾಲೇಜಿಗೂ ಮತ್ತೆ ಯಾರೂ ಅಡ್ಮಿಷನ್ ಆಗೋದಿಲ್ಲ. ಈಗ ಅನೇಕ ಜಿಲ್ಲೆಗಳು ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ.
ಈಗ ಮಂಡ್ಯ ವಿಶ್ವವಿದ್ಯಾಲಯ ನಮಗೆ ಬೇಡ, ನಾವು ಮೈಸೂರಿಗೆ ಸೇರಿ. ಈಗ ಮೈಸೂರು ಒಳ್ಳೆಯ ಹೆಸರಿದೆ. ಸೊ ಇಲ್ಲಿ ಓದೋಕ್ಕೂ ಈ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಳ್ಳೆಯ ವಿಶ್ವವಿದ್ಯಾನಿಲಯದ ಒಂದು ಸರ್ಟಿಫಿಕೇಟ್ ಬೇಕು. ಸೊ ಇದು ಇರೋದ್ರಿಂದ ವೈಜ್ಞಾನಿಕವಾಗಿ ಮಾಡಬೇಕಿದು. ನನ್ನ ಆಸೆಗೋಸ್ಕರ ನಾನು ಯಾವುದೋ ಒಂದು ಪ್ರತಿಷ್ಠೆಗೋಸ್ಕರ ಮಾಡಬಾರ್ದು. ವೈಜ್ಞಾನಿಕವಾಗಿ ಜನರ ಒಂದು ವಿದ್ಯೆಯ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಮಾಡಬೇಕೆ ಹೊರತು ನಾವು ಸುಮ್ಮನೆ ಇದನ್ನು ಬೇರೆ ಬೇರೆ ಕಾರಣಗಳಿಂದ ರಾಜಕೀಯ ಕಾರಣಗಳು ತೊಗೊಂಬರಬಾರ್ದು ಇದಕ್ಕೆ. ಅದಕ್ಕೋಸ್ಕರನೇ ಇವತ್ತು ಈಗ ನೋಡಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಆಗಿದೆ, ಆಮೇಲೆ ಮಹಿಳೆಯರ ವಿಶ್ವವಿದ್ಯಾಲಯ ಆಗಿದೆ, ಮತ್ತು ಅದರ ಜೊತೆಲಿ ಈಗ ತೋಟಗಾರಿಕೆ ಕೃಷಿ ಎರಡೂ ಕೂಡ ಅಕ್ಕಪಕ್ಕ ಜೊತೆಲೇ ಹೋಗಬೇಕು. ಸಂಶೋಧನೆಗಳಾದಾಗ ಅನೇಕ ಜೊತೆಯಲ್ಲಿ ಸಂಶೋಧನೆ ಮಾಡುವಂಥ ಅವಕಾಶಗಳು ಕೂಡ ಇರ್ತದೆ. ಆದ್ದರಿಂದ ಇದರ ಬಗ್ಗೆ ನಾವು ಸ್ವಲ್ಪ ಇಂಟಗ್ರೇಟೆಡ್ ಅಪ್ರೋಚ್ ಬೇಕು ಅಂತಲೂ ಕೂಡ ಇದೆ. ಈಗ ಬೇರೆ ಬೇರೆ ಕಡೆ ನೋಡಿ ಯೂನಿವರ್ಸಿಟಿಗಳು ಎಲ್ಲ ಒಂದು ಕ್ಷೇತ್ರಗಳು ಕೂಡ ಒಂದೇ ಯೂನಿವರ್ಸಿಟಿಲಿ ಇರ್ತದೆ. ಅವಾಗ ಏನಾಗ್ತದೆ, ಈ ಕ್ರಾಸ್ ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಮತ್ತು ಮಾಹಿತಿಗಳು ಜ್ಞಾನವನ್ನು ಹಂಚಿಕೆ ಆಗುವಂಥದ್ದು ಕೂಡ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಮರುಚಿಂತನೆಗಳಾಗ್ತಾ ಉಂಟು. ಆ ಮರುಚಿಂತನೆಗಳು ಕೆಲವು ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ತೀರ್ಮಾನಗಳು ತೊಗೊಂಡಿದೆ. ಈಗ ನಮ್ಮ ಕ್ಲಸ್ಟರ್ ಯೂನಿವರ್ಸಿಟಿಗಳು ಮಾಡಿದ್ದಾರೆ, ಅದು ಏನೂ ಪ್ರಯೋಜನ ಆಗಿಲ್ಲ. ಇದ್ದಂಥ ಸಂಸ್ಥೆಗಳು ಇದ್ದಂಥ ಕಾಲೇಜುಗಳು ಕೂಡ ದುರ್ಬಲ ಆಗೋಯ್ತು. ಸೊ ಅದೆಲ್ಲ ಆಗಬಾರ್ದು, ಅದು ಸರಿಪಡಿಸ್ಬೇಕು ತಾನೆ. ಈಗ ನಾವು ಸರಿಪಡಿಸೋದಕ್ಕೆ ಅದನ್ನು ನಾವು ಒಂದು ವೈಜ್ಞಾನಿಕವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೇವೆ ಮಾಡಬೇಕು ಅಂತ ಅದು ಒಂದು ಅಂಶ, ಮತ್ತು ನಾವು ಕೂಡ ಏನಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ. ಅದೆಲ್ಲ ನೋಡಿ, ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಇದು ದೊಡ್ಡ ವಿಚಾರ ಏನಲ್ಲ, ಮತ್ತು ಇದರಿಂದ ಏನು ಪಕ್ಷದಲ್ಲಿ ಬಿರುಕಿದೆ ಅಂತಲೂ ಕೂಡ ಏನಿಲ್ಲ. ಯಾರೋ ಒಂದು ಕೆಲವರು ವ್ಯಕ್ತಿಗಳಲ್ಲಿ ಅವರ ಅಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಬಹಿರಂಗವಾಗಿ ಬಂದಿದೆ ಹೊರತು ಸ್ವಲ್ಪ ಪ್ರತಿಷ್ಠೆಗಳಾಗಿದೆ ಹೊರತು ಇನ್ನೇನೂ ಇಲ್ಲ. BJP ಪಕ್ಷ ಇವತ್ತು ಬೆರಕು ಬಿಟ್ಟು ಅವರು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸ್ತಕ್ಕಂಥ ಪಕ್ಷ ಆಗಿದೆ. ಅದು ನಮ್ಮಲ್ಲಿ ಆ ಥರ ಏನಿಲ್ಲ, ಆಯಿತಾ. ಈ ಒಂದು ಸಣ್ಣ ವಿಷಯ ಇದು ಖಂಡಿತವಾಗಿ ಒಂದು ಸೂಕ್ತವಾದಂಥ ರೀತಿಗೆ ಇತ್ಯರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈ ಸಣ್ಣ ವಿಷಯನೇ ಎಲ್ಲೋ ಒಂದು ಕಡೆ CM ಬದಲಾವಣೆ ಮಾಡುವ ಏನಾಗಿದೆ ಇವತ್ತು ನೋಡಿ, ತುಂಬ 20-50 ನ್ಯೂಸ್ ಚಾನೆಲ್ಗಳಿದೆ, ಪತ್ರಿಕೆಗಳಿದೆ, ಸುದ್ದಿ ಒಂದು ಸುದ್ದಿ ದೊಡ್ಡ ಸುದ್ದಿ ಆಗ್ತದೆ. ಆದರೆ ಅದರಿಂದ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಏನೂ ಇಲ್ಲ. ಖಂಡಿತವಾಗಿಯೂ ರಾಜಣ್ಣವರು ಲೀಡ್ರೇ, ಸತೀಶ್ ಜಾರಕಿಹೊಳಿ ಅವರು ಲೀಡ್ರೇ, ಮಹದೇವಪ್ಪನವರು ಲೀಡ್ರೇ, ಪರಮೇಶ್ವರ್ ಅವರು ನಮ್ಮ ಮಾಜಿ ಅಧ್ಯಕ್ಷರು, ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು, ನಾನು ಕೂಡ ಅಧ್ಯಕ್ಷನಾಗಿದ್ದೆ. ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ. ನಾನು ಡೆಲ್ಲಿಗೆ ಹೋಗೋದು ನೀವು ಯಾರೂ ಬರೆಯೋದಿಲ್ಲ, ಬೇರೆ ಹೋದಾಗ ನೀವು ಹೇಳ್ತೀರಾ. ನೋಡಿ, ಒಬ್ಬರು CM ಇದ್ದಾಗ ಅವ್ರ ಬದಲಾವಣೆ ಆಗುತ್ತೆ ಅಂತ ನಾವು ಯಾಕೆ ಚರ್ಚೆ ಮಾಡಬೇಕು? ಸಿದ್ದರಾಮಯ್ಯ ಅವರು ಏನು ಸಣ್ಣ ವ್ಯಕ್ತಿನಾ? ಸಿದ್ದರಾಮಯ್ಯ ಅವರು ಹಿಂದೆ 5 ವರ್ಷ ಸರ್ಕಾರ ನಡೆಸಿರೋರು, ಈಗ ಅವರು ಮುಖ್ಯಮಂತ್ರಿ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಬಗ್ಗೆ ನಾವು ಚರ್ಚೆ ಮಾಡೋ ಅದು ಅವಶ್ಯಕತೆನೇ ಇಲ್ಲ. ಅದು ಕೆಲವರು ಏನಾಗ್ತದೆ, ಇದು ಒಂದು ಗುಸು ಸುದ್ದಿಗಳು ಅದರಿಂದ ಆಗ್ತಾ ಇರ್ತದೆ. ಬಟ್ ಅದ್ರ ಅವಶ್ಯಕತೆ ಏನಿಲ್ಲ. ಸಿದ್ದರಾಮಯ್ಯ ನಮ್ಮ CM ಇದ್ದಾರೆ, ನೋಡಿ ಕೆಲವರು ಇದೆಲ್ಲ ನೋಡಿ